ಸತೀಶನ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೀನು ಕರೆಕ್ಟಾಗಿ ಲೈಟಲ್ಲಿ ನಿಂತ್ಕೊಂಡಿದ್ಯಾ, ನನ್ನ ತೊಳ್ಬಿಟ್ಟು. ಮೊದಲಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ. ಇಲ್ಲಿಂದ ಮುಂದಕ್ಕೆ ಬೇರೆ ಥರನೇ ನಿಮ್ಮ ಸಕ್ಸಸ್ಸು ಮುಂದುವರಿಲಿ ಅಂತ ಹೇಳಿ ಕೇಳ್ಕೊತೀನಿ. ಮತ್ತು ಇವತ್ತಿನ ದಿನ ಬಂದು ಸಂಗೀತ ಅರ್ಜುನ್ ಜನಿಯಾ ಸರ್ ಇಲ್ಲೇ ಇದ್ದಾರೆ, ಲಿರಿಸಿಸ್ಟ್ ಇಲ್ಲೇ ಇದ್ದಾರೆ, ಹಾಗೆ ಡೈಲಾಗ್ ಬರ್ತಿರೋ ಮಾಸ್ಟರ್ ಸರ್ ಇಲ್ಲೇ ಇದ್ದಾರೆ. ಜೊತೆಗೆ ಗೆಳೆಯ ಮಹೇಶ್, ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. 3 ವರ್ಷ 3 ಆಗಲಿ, ಅಯೋಗ್ಯ 3 ಆಗಲಿ, ಆಲ್ ದ ಬೆಸ್ಟ್. ಸುಮಾರು ಒಂದು 5 ಸಿನಿಮಾಗಳಲ್ಲಿ ಒಬ್ಬ ನಾಯಕ ನಟರ ಜೊತೆ ನಾನು ಅಭಿನಯ ಮಾಡಿದ್ದೀನಿ ಅಂದರೆ ಅದು ಸತೀಶ್ ಸರ್ ಜೊತೆ. ಅದೊಂದು ಖುಷಿ ನನಗೆ ಯಾವಾಗಲೂ ಇದೆ. ಈ ಸಿನಿಮಾದಲ್ಲಂತೂ ನಿಜವಾಗ್ಲೂ ತುಂಬಾನೇ ನಗ್ತೀರ. ಯಾಕಂದರೆ ಪಾರ್ಟ್ 1 ತುಂಬ ನಗ್ತಿದ್ರಿ, ಆದರೆ ಇದರಲ್ಲಿ ಇನ್ನೂ ತುಂಬ ಜನ ಆ್ಯಡ್ ಆಗಿದ್ದಾರೆ ಕಲಾವಿದರುಗಳು. ಪ್ರತಿಯೊಬ್ಬರು ಕೂಡ ನಗಿಸ್ತಾರೆ. ಅಳು ಇದೆ, ಫೈಟ್ ಇದೆ, ಎಮೋಷನ್ ಪ್ರತಿಯೊಂದು ಇರುವಂಥ ಸಿನಿಮಾ. ಇನ್ನು ಕಣ್ಣಿಗೆ ಹಬ್ಬ ಅಂತಂದರೆ ನಮ್ಮ ರಚಿತಾ ರಾಮ್ ಮೇಡಮ್ ಅವರು. ಇಲ್ಲಿ ನೋಡಿದಾಗ ಅಷ್ಟು ಖುಷಿ ಆಗೈತೆ. ಇನ್ನು ನೀವು ಸ್ಕ್ರೀನಲ್ಲಿ ನೋಡಿದಾಗ ಇನ್ನೂ ಹೆಚ್ಚು ಖುಷಿ ಪಡ್ತೀರಾ. ಅಷ್ಟು ಅದ್ಭುತವಾದಂಥ ಸಿನಿಮಾ ಆಗಿದೆ ಇದು. ಯಾಕಂದರೆ ನಾವು ಕೆಲಸ ಮಾಡಿರೋದ್ರಿಂದ ಆ ಖುಷಿ ನಮಗಿದೆ, ಹಾಗಾಗಿ ಇಷ್ಟನ್ನೆಲ್ಲ ಹೇಳ್ಕೊಳ್ಳಬೇಕಾಗುತ್ತೆ. ಇಷ್ಟೊಂದು ಅದ್ಭುತವಾಗಿ ಒಂದು ಸಿನಿಮಾ ಬರಬೇಕು ಅಂತಂದರೆ ನಿರ್ಮಾಪಕರು ಮುನೇಗೌಡರು ಸರ್, ಹ್ಯಾಟ್ಸ್ ಆಫ್. ಚೇತನ್ ಯಾವಾಗಲೂ ತುಂಬ ಈಸಿ ಪದಗಳು, ಆ ಥರ ಒಂದು ರೈಟರ್ ತುಂಬ ಕಮ್ಮಿ. ಹಂಸಲೇಖ ಸರ್ ಅದನ್ನೆಲ್ಲ ಮಾಡ್ತಾ ಇದ್ರು. ವಿ ಆರ್ ಸೋ ಪ್ರೌಡ್ ದಟ್ ಚೇತನ್ ಅವ್ರ ಆ ಸ್ಥಾನದಲ್ಲಿ ನಿಂತಿರೋದು. ಈ ಥರ ಈಸಿ ಪದಗಳು ಜನಕ್ಕೆ ಕೊಡ್ತಾ ಇದ್ದಾರೆ. ಆ್ಯಂಡ್ ಭಾಳ ಹೆಮ್ಮೆ ಆಗ್ತಿರೋದು ಪೃಥ್ವಿ, ಕಂಗ್ರ್ಯಾಚುಲೇಷನ್ಸ್. ತುಂಬ ಚೆನ್ನಾಗಿ ಹಾಡಿದೆ ಕನ್ನಡದಲ್ಲಿ. ಕನ್ನಡದ ಸಿಂಗರ್ಸು ಲಾಂಚ್ ಮಾಡೋದಕ್ಕೆ ಇಟ್ಸ್ ಬಿಗ್ ಚಾಲೆಂಜ್. ಯಾಕಂದರೆ ನಾನು ಅವಕಾಶ ಕೊಡ್ಬೋದು, ಬಟ್ ಅದಾದಮೇಲೆ ಎಷ್ಟೊಂದು ಜನ ದಾಟುತ್ತಾರೆ. ಯಾವುದೇ ಕಂಪ್ನಿ ಹೋಗುತ್ತೆ, ಎಷ್ಟೋ ಜನ ಕೇಳ್ತಾರೆ. ಅವರೆಲ್ಲ ಅಪ್ರೂವ್ ಮಾಡಬೇಕಂದ್ರೆ ನೀವು ನಿಜವಾಗ್ಲೂ ಅಷ್ಟು ಟ್ಯಾಲೆಂಟೆಡ್ ಇರೋದಕ್ಕೆ ಮಾತ್ರ. ಸೊ ಯಾರನ್ನು ಧೈರ್ಯ ಮಾಡಿಲ್ಲ ಪೃಥ್ವಿ ವಾಯ್ಸ್ ಬೇಡ ಅಂತ ಹೇಳೋದಕ್ಕೆ, ಅದೇ ನಿಮ್ಮ ಗೆಲುವು. ಸೊ ಪ್ರತಿ ಸತಿ ನೀನು ಹಾಡಬೇಕಾದ್ರೆ ಹಾಗೆ ಅಂದ್ಕೊಂಡು ಹಾಡು. ನಾನು ಇವತ್ತು ಹಾಡಿದ್ರೆ ಯಾರಿಗೂ ಧೈರ್ಯನೇ ಬರಬಾರ್ದು ನನ್ನ ವಾಯ್ಸ್ನ ಚೇಂಜ್ ಮಾಡು ಅಂತ ಹೇಳೋಕ್ಕೆ ಎಲ್ಲ ರೀತಿಯಲ್ಲಿ ಅದೇ ರೀತಿ ಹಾಡಿದ್ದೀನಿ. ಐ ಆಮ್ ಸೋ ಪ್ರೌಡ್ ಆಫ್ ಯು. ತುಂಬ ಚೆನ್ನಾಗಿದೆ. ಆ್ಯಂಡ್ ರಚಿತಾ ರಾಮ್, ಶಿ ಈಸ್ ಅ ಗ್ರೇಟ್ ಫ್ರೆಂಡ್ ನನಗೆ. ವೆರಿ ಮನಸ್ಸಿಗೆ ತುಂಬ ಹತ್ತಿರವಾದವರು. ಅವ್ರ ಸಿನಿಮಾದಾಗ ನಾನು ಸ್ಪೆಷಲ್ಲಾಗಿ ಯೋಚನೆ ರಾಮ್ ಅವ್ರಿಗೆ ಸಾಂಗ್ ಮಾಡ್ತಾ ಇದ್ದೀನಿ, ಇನ್ನೂ ಸ್ಪೆಷಲಾಗಿ ಏನಾದರೂ ಮಾಡಬೇಕು ಅಂತ. ಇದಕ್ಕೆ ಹಿಂದೆ ಇದು ಅಯ್ಯೋ ಶಿವನೇ ಸಾಂಗ್ ಮಾಡಿದ್ವಿ ಕಲ್ಟಲ್ಲಿ. ಅದಕ್ಕೆ ರಾಮ್ ಅವರು ಬೈತಾರೆ, ಅರ್ಜುನ್ ನಿಮ್ದು ಎಲ್ಲಿ ನನಗೆ ಸಾಂಗ್ ಮೇಡಮ್, ನಿಮಗೆ ಮೇಡಮ್ ಸಾಂಗ್ ಮಾಡಿದ್ರು. ಇಲ್ಲ ನಾನು ಅದರಲ್ಲಿ ಇಲ್ಲ ನೋಡಿಲ್ಲ ಅಂತ ಹೇಳಿ, ಅಯ್ಯೋ ನಂಗೆ ಗೊತ್ತಿಲ್ಲ ನೀವೇ ಇರ್ತೀರ ಅಂತ ಅಂದ್ಕೊಂಡಿದ್ದೆ ಅಂತ. ಸೊ ಒಂದು ಸ್ಪೆಷಲ್ ಕಾಳಜಿ ಇರುತ್ತೆ ಮೇಡಮ್ ನೀವು ಯಾವಾಗಲೂ ಹಾಡಲ್ಲಿದ್ದಾಗ. ಯು ಆರ್ ಲುಕಿಂಗ್ ಆ್ಯಸ್ ಕ್ಯೂಟ್ ಆ್ಯಸ್ ಆಲ್ ಟೈಮ್. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಆ್ಯಂಡ್ ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ಲರಿಗಿಂತ ಹೆಚ್ಚಾಗಿ ತಮಗೆ ದುಡ್ಡು ತಾಯಿ ಲಕ್ಷ್ಮಿ ಒಲಿಲಿ ನಿಮಗೆ ಅಂತ ನಾನು ಕೇಳ್ಕೊತೀನಿ. ಬಹಳ ಕಷ್ಟಪಟ್ಟು ಪ್ರತಿಯೊಂದು ವಿಷಯನೂ ಮಾಡಿದ್ದೀರಾ. ಆ್ಯಂಡ್ ಯಾರ ಮನಸ್ಸು ನೋಯಿಸಿದೆ, ತುಂಬ ಒಂದು ಸಾಫ್ಟ್ ಸ್ಪೋಕನ್ ಪ್ರೊಡ್ಯೂಸರ್ ನೀವು. ನಿಮಗೆ ಒಳ್ಳೇದಾಗುತ್ತೆ ಸರ್, ನಿಮ್ಗೆ ಒಳ್ಳೇದಾದ್ರೆ ನಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ. ಆ್ಯಂಡ್ ನಿಮ್ಮ ಜೊತೆಲಿ ಮಹೇಶ್ ಅವರು ಇರೋದು ಒಂದು ದೊಡ್ಡ ಸ್ಟ್ರೆಂತ್. ಬಿಕಾಸ್ ಮಹೇಶ್ ಬಂದು ಎಷ್ಟೇ ಒಂದು ದೊಡ್ಡ ಹಿಟ್ ಕೊಟ್ಟಿರೋ ಡೈರೆಕ್ಟರ್ ಆದ್ರೂ ಈ ಸಿನಿಮಾನು ಅದೇ ರೀತಿ ಮಾಡಬೇಕು, ಪ್ರತಿ ಇಂಚು ಚೆನ್ನಾಗಿ ಬರಬೇಕು ಅಂತ ಹಾಡ್ದು ಅಷ್ಟೇ ಸುಮಾರು ಡಿಸ್ಕಷನ್ ಮಾಡ್ತಿರ್ತೀವಿ. ಇದೆಲ್ಲ ಕೋರಸ್ ಬರ್ತಲ್ಲ, ಮಕ್ಕಳ ಕೋರಸ್. ಆ ಮಕ್ಕಳ ಕೋರಸ್ ನಾವು ಮಾಡಿದಾಗ ಅವ್ರಿಗೆ ಮೊನ್ನೆವರೆಗೂ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಾನು ಒಂದು 60 ಜನ ಮಕ್ಳು ಹಾಕಿದ್ದೀನಿ ಸರ್, ನನಗೆ 60 ಜನ ಥರ ಕೇಳಿಸ್ತಾ ಇಲ್ಲ ಸರ್ ಅಂತ. ಕೊನೆಯವರೆಗೂ ಈ ಸ್ಪೋಕ್ ಟು ಮೀ. ಅದನ್ನು ಬರೋವರೆಗೂ ಅವ್ರು ಬಿಡದೆ ಅದನ್ನು ಫಾಲೋ ಮಾಡಿಸಿ ಇವತ್ತು ಸ್ಕ್ರೀನ್ ಮೇಲೆ ಬಿಟ್ಟಿದ್ದಾರೆ. ಸ್ಕ್ರೀನ್ ಮೇಲೆ ನೋಡೋದು ಭಾಳ ಖುಷಿ ಆಗ್ತದೆ. ಮಹೇಶ್ ಪ್ರಾಜೆಕ್ಟು ನನಗೆ ಸಿಕ್ಕಿದೆ ಅಂದರೆ ನಿಜವಾಗ್ಲೂ ನಮಗೆ ಸಂತೋಷ ಆಗ್ಬೋದು. ಏನಕ್ಕೆ ಅಂದರೆ ಇದರಲ್ಲಿ ನಮ್ಮ ರಚಿತಾ ರಾಮು, ಸತೀಶ್ ಅವರು ಮತ್ತು ನಮ್ಮ ಡೈಲಾಗ್ ರೈಟರು ಎಲ್ಲ ಆರ್ಟಿಸ್ಟು ಮಾಡ್ತಾ ಇದ್ದಾರೆ. ಮೊದಲನೇ ಸಿನಿಮಾ ಹಿಟ್ಟಾಗಿದೆ, ಹಾಗೆ 2ನೇ ಸಿನಿಮಾನು ನೀವೆಲ್ಲರೂ ಹಿಟ್ ಮಾಡಿಕೊಡ್ಬೇಕು. ಎಲ್ಲರೂ ನೋಡಿ ಈ ಸಿನಿಮಾನ ನೆಕ್ಸ್ಟು ಅಯೋಗ್ಯ 3 ಮಾಡೋವಾಗ ನಮಗೆ ಹುಮ್ಮಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹಾಗೆ ಎಲ್ಲರೂ ಈ ಸಿನಿಮಾದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ, ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಸರ್ ಸುಪ್ರೀತ್ ಸರ್ ಬಂದಿದ್ದಾರೆ, ಅವ್ರಿಗೂ ನಮಸ್ಕಾರ. ಸರ್ ನಿಮಗೂ ನಮಸ್ಕಾರ. ಎಲ್ಲ ನಮ್ಮ ಆರ್ಟಿಸ್ಟ್ಗೆ ನಮಸ್ಕಾರ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಮಸ್ಕಾರ.
ಮೊದಲಾಗಿ ಸತಿ ಸರ್ ಹ್ಯಾಪಿ ಬರ್ಡೇ. ನಾನು ಫಸ್ಟು ನೆನೆಸ್ಕೊಳ್ಳೋದು ಅರ್ಜುನ್ ದಿನ ಸರ್ ನಾನು ಈ ಸಂದರ್ಭದಲ್ಲಿ ಫಸ್ಟ್ ನೆನೆಸ್ಕೊತೀನಿ. ಯಾಕೆಂತ ಹೇಳಿದ್ರೆ ನನ್ನ ಪಾಯಿಂಟ್ ನಾನು ಅವ್ರ ಕತೆ ಹೇಳಿದಾಗ ಫಸ್ಟ್ ಏನಾಗಿದೆ ಹೇಗೆ ಮೀನ್ ಅನ್ನಿಸೋ ಅಂತ ರಿಸಲ್ಟ್ ನಾನು ಸಾಕು ಸರ್ ಆಟ ಬಂದೆ. ಅದು ಐದು ಟ್ಯೂನು ಅಷ್ಟೇ ಒಂದೇ ಸಲ ನಾನು ಹಾಕೋದು ಅವ್ರ ಜೊತೆ ಕುತ್ಕೊಂಡಾಗ ಒಂದು ಶಂಕರ ಅಕ್ಷರಗಳನ್ನು ಆರಾಧನೆ ಮಾಡಿ ಕೂತ್ಕೋತಾರೆ. ಅವೆಲ್ಲ ಸೂಪರ್ ಡೂಪರ್ ಹಿಟ್ ಆಯಿತು. ಇವಾಗ ಮತ್ತೆ ಅಯೋಗ್ಯ ಬಂದಾಗ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಸರ್, ಎಂಜಾಯ್ ಮಾಡೋಣ ಸಾಂಗ್ ಅಂತಾನೆ ಹೊರಟೆ. ಕತೆ ನನ್ನ ಕಂಟಿನ್ಯೂಷನ್ಸ್ ಅಂತ ಇಷ್ಟ ಆಯಿತು. 5 ಟ್ಯೂನ್ಗಳು 5 ಸಾಂಗ್ದು ಒಂದೇ ಟೈಮ್ ನಾವು ಹಾಕಿರೋದು. ನಾವು ಓದಾಗಿಲ್ಲ ಸರ್ ಇನ್ನೊಂದು ಬೆಟರ್ ಹೋಗೋಣ ಅಂತೇನಿಲ್ಲ. ಹೃದಯ ಕೊಟ್ಟವರು ಕೊಡ್ತಾರೆ, ಶ್ರದ್ಧೆಯಿಂದ ಕೂತ್ಕೋತಾರೆ, ನಮ್ಗೆ ಇಷ್ಟ ಆಗುತ್ತೆ. ಸೊ ಅಲ್ಲಿಂದ ತಗೊಂಡೋಗೋದು ನನ್ನ ಗೆಳೆಯ ಚೇತನ್ ಅದ. ನಾನು ಬಿಟ್ಟರೆ ಯಾರ ರಿಲೀಸ್ ಬರ್ತಲ್ಲ. ಯಾಕಂದರೆ ಒಂದು ಗೆಳೆತನ ಸಲಿಗೆ ಇರುತ್ತೆ. ನಾವು ಒಂದು 8 ಗಂಟೆಗಳಿಗೆ ಎಲ್ಲೂ ಮೊಬೈಲ್ಗಳು ಕಡಿಮೆ ಬಂದಾಗ 8 ಗಂಟೆಗಳಿಗೆ ಸೇರೋಣ ಗೆಳೆಯ ಅಂತೇಳಿ ಸೇರ್ಕೊಂಡಾಗ ಗೆಳೆಯನೂ ಅಷ್ಟೇ ಒಂದು ಸಲ ಬಂದ್ಮೇಲೆ ಮುಗೀತು. ಗೆಳೆಯ ಜೋಡಿ ಪದಗಳಲ್ಲಿ ಹೋಗೋಣ, ಮುದ್ದು ಪುಟ್ಟಲಕ್ಷ್ಮಿ ಕತ್ತದ್ದು ನನ್ನ ಈ ಥರ ಲೈನ್ಸ್ಗಳು ಚೇತನ್ ಅವರು ನನಗೆ ಕೊಟ್ಟಾಗ ಗೆಳೆಯ ನಾನು ನೆಕ್ಸ್ಟ್ ಇಲ್ಲ ಅಂತಿರಲಿಲ್ಲ. ಇದುವರೆ 10 ಸಾಕಾಳಾಯಿತು ಅಯೋಗ್ಯ ಅಂತ ಅಯೋಗ್ಯ ಅಂತ. ಥ್ಯಾಂಕ್ ಯು ಗೆಳೆಯ, ಮುದ್ದಾದ ಲೈನ್ಗಳಿಗೆ. ಹಾಗೆ ಮಾಸ್ಟರ್ ಸರ್ ಡೈಲಾಗ್ ಅವ್ರು ತುಂಬಾ ಬ್ಯುಸಿ ಇದ್ರು. ಅಯೋಗ್ಯ ಮಾಡ್ಬೇಕಾದ್ರೆ ಅದೇ ಹೇಳಿದ್ರು, ಪಾರ್ಕಲ್ಲಿ ಕೂತ್ಕೊಂಡು ನಮ್ಗಿದ್ದಂಥ ಲಿಬರ್ಟಿಲಿ ನಾವು ಡೈಲಾಗ್ಗಳು ಬರೀತಾ ಇದ್ರು. ಅವತ್ತೊಂದು ಅವರೊಂದು ಟೂ ವೀಲರಲ್ಲಿ ಬರ್ತಿದ್ದಂಥ ರೀತಿ ಇಲ್ಲ ಅದು ಅಶ್ವಿತ್ತು. ಬಟ್ ಅಯೋಗ್ಯ ಟೂ ಬಂದಾಗ ಅದೇ ಅಶ್ವಿನ್ ಕಂಟಿನ್ಯೂ ಆಗಿದೆ. ಯಾಕಂದ್ರೆ ಬೆಳೆದ ನಂತರ ಅಶ್ವಿನ್ ಕಡಿಮೆ ಆಗೋಗುತ್ತೆ. ಬಟ್ ಇಲ್ಲ ಮಹೇಶ್ ಅಂತಂದ್ರೆ ಬಟ್ ಈ ಸಿನಿಮಾದಲ್ಲಿ ನೋಡಿ ಅದು ಬರವಣಿಗೆ ಆಗಿದೆ ಅಂದರೆ ಈ ಡೈಲಾಗ್ ಹೇಳಿದ್ರೆ ಹೇಳಕ್ಕಾಗಲ್ಲ. ಬಟ್ ಆ ಪಂಚ್ನ ಅಲ್ಲ ಎಂಜಾಯ್ ಮಾಡ್ಬೇಕಾಗ್ತದೆ. ಥ್ಯಾಂಕ್ ಯು ಆಸಿ ಸರ್. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಮಟನ್ ಆ್ಯಂಡ್ ಬೆಣ್ಣೆ ನೆನೆಸ್ಕೊಳ್ಳೇಬೇಕು. ಬೆಣ್ಣೆ ಇವತ್ತು ಟ್ರೀಟ್ಮೆಂಟಲ್ಲಿ ಇದ್ದಾರೆ ಗಿರಿ ಅವರು. ಸೊ ಅವ್ರಿಗೆ ನೆನೆಸ್ಕೊತೀನಿ. ಗೆಳೆಯ ಇವರು ಅದ್ಭುತವಾದ ಕಲಾವಿದರು. ಯಾರೇ ಇರೋ ಬಂದ ಪಕ್ಕ ಕೂತ್ಕೊಂಡ್ರು ಆ ಆ್ಯಕ್ಟ್ ಮಾಡೋಕ್ಕೆ ಅವರು ಒಂದು ಕಳೆ ಕೊಡ್ತಾರೆ. ಅದಕ್ಕೆ ಅವರು ಅಷ್ಟು ಅಪ್ಯೂಟಿವ್ ಆಗಿರ್ತಾರೆ. ಆ್ಯಂಡ್ ಸೀನ್ ಇಂಪ್ರೂವ್ಮೆಂಟ್ ಯಾವತ್ತು ಡೈಲಾಗನ್ನು ಪಂಚ್ ಮಾಡಿರ್ತಾರೆ ತಗೊಂಡೋಗಿ ನನ್ನ ಸ್ಪಾಟಲ್ಲೇ ಕೊಡೋದು. ಅಲ್ಲಿ ನನಗೆ ಏನು ಬೇಕು ನನ್ನ ಹಳ್ಳಿಲಿ ಏನು ನೋಡಿರ್ತೀನಿ ಆ ಪದಗಳನ್ನ ಜೋಡಿಸಿ ಅದನ್ನು ಕೊಟ್ಟಾಗ ಅವರವರು ಆ ಒಂದು ಸೊಗಡನ್ನು ಇಟ್ಕೋಗುವಂಥ ತಾಕತ್ತಿರುವಂಥದ್ದು ಮಟನ್ ಆ್ಯಂಡ್ ಬೆಣ್ಣೆ ಆ್ಯಂಡ್ ಇನ್ನೊಂದು ಹೇ ಪ್ರಭಾ ಅಂತ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿರುವಂಥ ಆ್ಯಂಡ್ ನಮ್ಮ ಮಂಜು ಸರ್ಗೆ ಆಸ್ ವಂಡರ್ಫುಲ್ ಆ್ಯಕ್ಟರ್. ಅವರು ಅಲ್ಲ ಐ ಥಿಂಕ್ ಟೈಮ್ ಆಗ್ತಿದೆ, ಗೊತ್ತಾಗ್ತಿದೆ ಎಲ್ರಿಗೂ. ನನ್ನಂತೂ ಹೊಟ್ಟೆ ಹಸುವಾಗ್ತಿದೆ. ಐ ಆಮ್ ಶೋರ್ ನಿಮ್ಗೆ ಎಲ್ರಿಗೂ ಹೊಟ್ಟೆ ಹಸುವಾಗ್ತಿದೆ ಅಂತ. ಅದಕ್ಕೋಸ್ಕರ ಇಬ್ಬರು ಡಿಸಿಷನ್ ತಗೊಂಡು ಒಟ್ಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳು. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟು ಜನ ಬಂದಿರೋದಕ್ಕೆ ಎಲ್ಲರೂ ಥ್ಯಾಂಕ್ ಯು. ಹಾಗೆ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸೊ ಮಚ್. ನೀವೇನು ಅನ್ಕೊಂಡಿದ್ರು ಅದಷ್ಟು ಫುಲ್ಫಿಲ್ ಆಗಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ. ಥ್ಯಾಂಕ್ ಯು. ಅಂಡ್ ಮಹೇಶ್, ಹ್ಯಾಪಿ ಆನಿವರ್ಸರಿ. ಖುಷಿಯಾಗಿರಿ, ಸಂತೋಷವಾಗಿರಿ, 3 ವರ್ಷ ಜೊತೆಯಾಗಿರಿ. ಓಕೆ. ಯಾ ಓಕೆ. ಇವಾಗ ಹಾಂ ಎಸ್, ನಾವಿಬ್ಬರು ವೇದಿಕೆ ಮೇಲೆ ನಿಂತಿದ್ದೀವಿ. ಸೊ ಮೊದಲನೇದಾಗಿ ನಾವು ಇಬ್ರು ಸೇರಿ ನಾವು ಏಜೆಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ಸಿನಿಮಾ ಅಯೋಗ್ಯ ಪಾರ್ಟ್ 1 ಅಲ್ಲಿ ಅದ್ಭುತವಾಗಿರುವಂಥ ಹಾಡುಗಳು. ಆ್ಯಂಡ್ ನಾವಿಬ್ರು ಕುತ್ಕೊಂಡು ಅದೇ ಮಾತಾಡ್ತಿದ್ವಿ. ಈಸ್ ಟ್ರೂಲಿ ಅ ಮ್ಯಾಜಿಕಲ್ ಕಂಪೋಸರ್. ಅದ್ರ ಬಗ್ಗೆ ಮಾತೇ ಇಲ್ಲ ಅಂತ. ಬಿಕಾಸ್ ಅವ್ರು ಕೊಟ್ಟಿರುವಂಥ ಹಾಡುಗಳಿರ್ಬೋದು, ಆ ಟ್ಯೂನ್ಸ್ ಆಗಿರ್ಬೋದು, ಇಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ತುಂಬಾನೇ ಹಾರ್ಟ್ ಟಚಿಂಗ್ ಆ್ಯಂಡ್ ಸೀನ್ ತಕ್ಕಾಗಿ ಅದು ತುಂಬಾನೇ ಮ್ಯಾಚ್ ಆಗುತ್ತೆ. ಆ್ಯಂಡ್ ಹಾಡುಗಳು ಅಷ್ಟೇ ನಮ್ಮಿಬ್ರು ಸಿನಿಮಾದಲ್ಲಿ ಅದ್ಭುತವಾಗಿರುವಂಥ ಹಾಡುಗಳು ಬಂದಿದೆ. ಅಫ್ಕೋರ್ಸ್ ಇದು ನಮ್ಮ ಬ್ಯಾಟಿಂಗ್ ಅಲ್ಲಿ ಒಂದು ಸಾಂಗ್ ಸೂಪರ್ ಹಿಟ್ ಆಗಿತ್ತು. ಅಯೋಗ್ಯ ಫಸ್ಟ್ ಪಾರ್ಟ್ ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಕಾಂಬಿನೇಷನ್ ಆಗಿತ್ತು ನಮಗೆ. ಸೊ ನಮ್ಮಿಬ್ರು ಖುಷಿ ಏನು ಅಂದ್ರೆ ನಾವಿಬ್ರು ಸಿನಿಮಾ ಮಾಡಿರುವಂತ ಹಾಡುಗಳು ತುಂಬಾ ಅದ್ಭುತವಾಗಿ ಬಂದಿದೆ. ಅಂಡ್ 3 ಹಾಡುಗಳು ಕೂಡ ಹಿಟ್ ಆಗಿರುವಂತದ್ದು. ಐ ಮೀನ್ ಇವತ್ತು ರಿಲೀಸ್ ಆಗಿದೆ. ಅದು ನನಗೆ ನಂಬಿಕೆ ಇದೆ ಈ ಸಾಂಗ್ ತುಂಬಾ ಚೆನ್ನಾಗಾಗತ್ತೆ ಅಂತ. ಸೊ ಈ ಹಾಡಿಂದ ನಾವು ವಿ ಆರ್ ಸ್ಟಾರ್ಟಿಂಗ್ ಅಪ್ ಪ್ರಮೋಷನ್ಸ್. ಸೊ ತುಂಬಾ ಖುಷಿ ಇದೆ, ಒಂದು ಒಳ್ಳೆ ಹಾಡ್ ಮೂಲಕ ನಮ್ಮ ಸಿನಿಮಾ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಿದ್ವಿ ಅಂತ. ಚೇತುಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ. ಅದ್ಭುತವಾಗಿರುವಂಥ ಲಿರಿಕ್ಸ್. ಆ್ಯಂಡ್ ನನ್ನ ಚೇತು ಬರವಣಿಗೆಗೆ ನಾನು ದೊಡ್ಡ ಅಭಿಮಾನಿ. ಚೇತು ತುಂಬಾ ಚೆನ್ನಾಗಿ ಗೊತ್ತಿದೆ. ಒಬ್ಬ ಹೀರೋಯಿನ್ಗೆ
ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಹಾಡಲ್ಲಿ, ಎಷ್ಟು ಅದಕ್ಕೆ ಮಿತಿನೇ ಇಲ್ಲ, ಎಂಡೇ ಇಲ್ಲ, ಅಷ್ಟು ಹೋಗ್ಲಿ ಅಷ್ಟು ಹೊಗಳಿಕೆ ಇರುತ್ತೆ ಹಾಡು ಅಲ್ಲಿ ಲಿರಿಕ್ಸ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ಇದು. ಹಾಗೆ ಮಾಸ್ತಿ ಕನ್ನಡದ ಆಸ್ತಿ ಹೌದು, ನಿಜವಾಗ್ಲೂ ಆಸ್ತಿನೇ ನೀವು. ಯಾಕೆಂದ್ರೆ ನಾನ್ ಸಿನಿಮಾ ನೋಡ್ತೇವೆ, ಆ ಫಸ್ಟ್ ಹಾಫ್ ಅಪ್ಪ ನಾನ್ ಹೇಳಿದೆ ಈ 10 ಗಂಟೆ ಸಿನಿಮಾ ಮುಗಿಸ್ಬಿಟ್ರಲ್ಲಪ್ಪ ಅಂತಂದ್ರೆ ಎಷ್ಟು ರೆಗ್ಯುಲೇಷನ್ ಕೇಳಿದೆ. 1.25 ಗಂಟೆ ಇದೆ ಫಸ್ಟ್ ಹಾಫ್. ಓದ್ರೆ ಗೊತ್ತಾಗಲ್ಲ. ಚೇರ್ ಮೇಲೆ ಕಾಲು ಎತ್ಕೊಂಡು ಒಬ್ರು ಇರ್ತಾ ಇದ್ರು, ಅವ್ರು ಯಾರು ಅಂತ ರಿಲೀಸ್ ದಿವಸ ಹೇಳ್ತೀನಿ. ಇಲ್ಲೇ ಅವ್ರೆ ನಾವು ಎದುರುಗಡೆ ಕಾಲು ಎರಡು ಎತ್ಬಿಟ್ಟಿದ್ರು ಮೇಲಕ್ಕೆ, ಚೇರ್ನಿಂದ ಎತ್ಕೊಂಡು ಹೇಳ್ತಾ ಇದ್ರು, ಸರ್ ನೀವೇನೋ ಮಾಡ್ಬಿಟ್ಟಿದ್ದಾರೆ, ಹಿಂದ್ಗಡೆ ಇದ್ರು, ಕಾಲು ಎರಡು ಮೇಲ್ಕೊಂಡೋಗಿತ್ತು. ಇರಿ ಸರ್ ಸ್ವಲ್ಪ ಇರಿ ಸರ್ ಅಂತ. ಕಡೆ ಸೀನು ಸ್ಪೆಷಲ್ ಎಂಟ್ರಿ ಅಫ್ಕೋರ್ಸ್ ನಿಮಗೆ ಸಾಧು ಸರ್ ಮ್ಯಾಜಿಕ್ ಮಾಡ್ತಾರೆ ಕೇಳ್ಕೊಡ. ಅವ್ರ ಎಂಟ್ರಿ ಬರ್ದಿದ್ರ ಎಲ್ಲಗಳು ಮಾತ್ರ ವಂಡರ್ಫುಲ್ ಮಾಸ್ಟರ್, ವಂಡರ್ಫುಲ್. ಹಾಗೆ ಈ ಸಾಂಗ್ ಬಗ್ಗೆ ಹೇಳಬೇಕು ಅಂದ್ರೆ ಮೋಹನ್ ಮಾಸ್ಟರ್ ಕೊರಿಯೋಗ್ರಫರ್, ಭರ್ಜರಿ ಮೋಹನ್ ಮಾಸ್ಟರ್. ತುಂಬಾ ಸಿಂಪಲ್, ತುಂಬಾ ಕ್ಯೂಟ್ ಆಗಿ ನೋಡಿದ ತಕ್ಷಣ ಎಂಥವ್ರು ಕೂಡ ಸ್ಟೆಪ್ಸ್ ಮಾಡುವಂತ ಒಂದು ಕೊರಿಯೋಗ್ರಫಿ. ತುಂಬಾ ಕಷ್ಟ ಇದೆ, ಕಾಲ್ ತಿರ್ಗ್ಸಕ್ಕಾಗಲ್ಲ, ಕೈ ತಿರ್ಗ್ಸಕ್ಕಾಗಲ್ಲ. ಎಂಥವ್ರು ಕೂಡ ಅಜ್ಜಿ ಕೂಡ ಈ ತರ ಒಂದು ಸ್ಟೆಪ್